ಹಲೋ ಸ್ನೇಹಿತರೆ, ವಿಡಿಯೋ ಪುಸ್ತಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೆ ಸುಸ್ವಾಗತ. ನನ್ನ ಲಾಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ನಿಮ್ಮ ಮ್ಯೂಸಿಕ್ ಪ್ರೊಫೈಲ್ಗೆ ಟ್ರಾನ್ಸಿಷನ್ ಹೇಗೆ ಆ್ಯಡ್ ಮಾಡೋದಂತ ತೋರಿಸ್ಕೊಂಡಿದ್ದೆ. ಈ ವಿಡಿಯೋನಲ್ಲಿ ನಿಮ್ಮ ವಿಡಿಯೋಗೆ ಯಾವ ರೀತಿ ಟ್ರಾನ್ಸಿಷನ್ ಅಪ್ಲೈ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ನನ್ನ ವಿಡಿಯೋ ಆಲ್ರೆಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ, ವಿಡಿಯೋ ಮತ್ತು ಮ್ಯೂಸಿಕ್ ಎರಡು. ಮ್ಯೂಸಿಕ್ ಆ್ಯಡ್ ಮಾಡಾದಮೇಲೆ ಇಲ್ಲಿ ಈ ಪ್ರೊಫೈಲ್ ಕಾಣಿಸ್ತಿದೆಯಲ್ಲ, ಈ ಪ್ರೊಫೈಲ್ ಡಿಫಾಲ್ಟ್ ಟ್ರಾನ್ಸಿಷನ್ ಆ್ಯಡ್ ಮಾಡಿರೋದು. ಅದೇ ರೀತಿ ವಿಡಿಯೋಗೆ ಆ್ಯಡ್ ಮಾಡಬೇಕಂದ್ರೆ ಸೇಮ್ ಪ್ರೊಸೆಸ್ ಏನೇ. ಈ ಆ್ಯರೋ ಶೋ ಅಪ್ ಆದಮೇಲೆ ಆ್ಯರೋನ್ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಾದ್ಮೇಲೆ ಅಪ್ಲೈ ಡಿಫಾಲ್ಟ್ ಟ್ರಾನ್ಸಿಷನ್ ಈ ಸೆಟ್ಟಿಂಗ್ಸ್ ಕೊಟ್ಟರೆ ಇಲ್ಲಿ ಡಿಫಾಲ್ಟ್ ಟ್ರಾನ್ಸಿಷನ್ ಆ್ಯಡ್ ಆಗಿದೆ. ಈ ಆ್ಯಡ್ ಆಗಿರೋ ಟ್ರಾನ್ಸಿಷನ್ ಇವಾಗ ನೀವು ನೋಡ್ಬೋದು. ಅದೊಂದು 1 ಸೆಕೆಂಡ್ ಟೈಮ್ ಫ್ರೇಮ್ ಅಬ್ಸರ್ವ್ ಮಾಡಿದ್ರಲ್ಲ, ಲೈಕ್ ನೋಡಿ, ಲೈಕ್ ಬ್ಲ್ಯಾಕಿಂದ ವೈಟ್ ಆಯಿತು. ಆ ರೀತಿ ನೀವು 1 ಸೆಕೆಂಡ್ಗೆ ನಿಮ್ಗೆ ಅಷ್ಟೇನು ಡಿಫ್ರೆನ್ಸ್ ಬರಲ್ಲ. ಅಂದರೆ ನೀವು ಅದನ್ನು ಲೈಕ್ 2 ಸೆಕೆಂಡ್ಸ್ 3 ಸೆಕೆಂಡ್ಸ್ ಮಾಡ್ಕೊಬೋದು. 3 ಸೆಕೆಂಡ್ಸ್ ಇನ್ಕ್ರೀಸ್ ಮಾಡಾದ್ಮೇಲೆ ನೋಡಿ ಯಾವ ರೀತಿ ಬರುತ್ತೆ. ಹೀಗೆ ನೋಡಿದ್ರೆ ಯಾವ ರೀತಿ ಸ್ಮೂತಾಗಿ ಅದು ಫ್ರಮ್ ಬ್ಲ್ಯಾಕಿಂದ ಲೈಟ್, ವಿಡಿಯೋ ಕಡೆಗೆ ಸ್ಮೂತಾಗಿ ಓಪನ್ ಆಯಿತು. ಇದೇ ರೀತಿ ನೀವು ನಿಮ್ಮ ವಿಡಿಯೋಗೆ ಎಂಡಿಂಗಲ್ಲೂ ಅಪ್ಲೈ ಮಾಡ್ಕೊಬೋದು. ಎಂಡಿಂಗಲ್ಲೂ ಅಪ್ಲೈ ಮಾಡ್ಕೊಂಡ್ರೆ ಸೇಮ್ ಅದೇ ರೀತಿ ಬರುತ್ತೆ. ಈ ರೀತಿ ನೀವು ನಿಮ್ಮ ವಿಡಿಯೋಗೆ ಡಿಫಾಲ್ಟ್ ಸೆಟ್ಟಿಂಗ್ಸ್ನ ಡಿಫಾಲ್ಟ್ ಟ್ರಾನ್ಸಿಷನ್ ಸೆಟ್ಟಿಂಗ್ಸ್ನ ಆ್ಯಡ್ ಮಾಡ್ಕೊಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಲಿತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪುಸ್ತಕ ಚಾನಲ್.